Dear students, I welcome you all to this financial accounting class. Students, you know that in this competitive world, for the business or organization, customers are very important. And the business always thinks about the different ways in which they can satisfy the customers. Now, the business will be able to survive only when the products that are provided to the customers. ಅಂದರೆ ಯಾವ ಪ್ರಾಡಕ್ಟನ್ನು ಬಿಸ್ನೆಸ್ ಪ್ರೊಡ್ಯೂಸ್ ಮಾಡ್ತಾ ಉಂಟು, ಯಾವ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾ ಉಂಟು, ಅದನ್ನು ಕಸ್ಟಮರ್ಸ್ ತೆಗೆದುಕೊಂಡ್ರೆ ಮಾತ್ರ ಅದರಿಂದ ಏನಾದರೂ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ದ ಬಿಸ್ನೆಸ್ ವಿಲ್ ಥಿಂಕ್ ಅಬೌಟ್ ಮೇಕಿಂಗ್ ಇಟ್ ವೆರಿ ಕನ್ವೀನಿಯಂಟ್ ಫಾರ್ ದ ಕಸ್ಟಮರ್ಸ್ ಟು ಗೆಟ್ ದ ಪ್ರಾಡಕ್ಟ್. ಅವರಿಗೆ ಬಹಳ ಅನುಕೂಲಕರವಾದ ರೀತಿಯಲ್ಲಿ ಆ ಪ್ರಾಡಕ್ಟ್ ಸಿಗುವ ಹಾಗೆ ಪ್ರಯತ್ನ ಮಾಡ್ತದೆ. ಸೊ ಇನ್ ದ್ಯಾಟ್ ದ ಬಿಸ್ನೆಸ್ ವಿಲ್ ಸೆಟ್ ಅಪ್ ಇಟ್ಸ್ ಓನ್ ಬ್ರಾಂಚಸ್ ಇನ್ ಡಿಫ್ರೆಂಟ್ ಪ್ಲೇಸಸ್. ಅಂದರೆ ಕಸ್ಟಮರಿಗೆ ಅನುಕೂಲಕರವಾದ ಸ್ಥಳದಲ್ಲಿ ಬ್ರಾಂಚಸ್ಗಳನ್ನು ಓಪನ್ ಮಾಡಿ ಪ್ರಾಡಕ್ಟನ್ನು ಮಾರುವ ಒಂದು ಪ್ರಯತ್ನ ಮಾಡ್ತದೆ. ಆರ್ ದ ಸರ್ವಿಸಸ್ ವಿಲ್ ಬಿ ಪ್ರೊವೈಡೆಡ್. ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ದ ಬ್ರಾಂಚಸ್ ಆಫ್ ದ ಬ್ಯಾಂಕ್ ವಿಚ್ ಈಸ್ ಸೆಟ್ ಅಪ್ ಇನ್ ಡಿಫ್ರೆಂಟ್ ಪ್ಲೇಸಸ್. ಬಹಳ ಒಂದು ರಿಮೋಟ್ ಹಳ್ಳಿಗಳಲ್ಲೂ ನಾವು ಬ್ರಾಂಚಸ್ ಕಾಣ್ಬೋದು. ಅದೇ ರೀತಿ ಸಿಟಿಯಲ್ಲೂ ಅಲ್ಲಲ್ಲಿ ನಮಗೆ ಬ್ಯಾಂಕ್ಗಳ ಬ್ರಾಂಚಸ್ಗಳು ನೋಡಲಿಕ್ಕೆ ಸಿಗ್ತದೆ. ಸೊ ದಿಸ್ ಈಸ್ ಓನ್ಲಿ ಟು ಪ್ರೊವೈಡ್ to make it very convenient for the customer to avail the services that are being provided by the organization. Now, what is a branch and why it is set up, how it is different from the department, ಈ ಎಲ್ಲ ವಿಷಯಗಳನ್ನು ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋದಲ್ಲಿ ಮುಖ್ಯವಾಗಿ ನಾವು ಅಕೌಂಟಿಂಗ್ ಆಸ್ಪೆಕ್ಟ್ಸ್, ಅಂದರೆ ಆ ಬ್ರಾಂಚಲ್ಲಿ ಅಕೌಂಟನ್ನು ಯಾವ ರೀತಿ ಮೇಂಟೈನ್ ಮಾಡ್ತಾರೆ, ಆ ಬ್ರಾಂಚಿಗೆ ಸಂಬಂಧಪಟ್ಟಂತಹ ಅಕೌಂಟನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕೆನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೇನೆ. ಸೊ ಅಲ್ಲಿ ನಾವು ಈ ವಿಷಯವನ್ನು ಅರ್ಥ ಮಾಡುವಾಗ ವಿ ಹ್ಯಾವ್ ಟು ಡಿವೈಡ್ ದ ಬ್ರಾಂಚಸ್ ಇಂಟು ಡಿಪೆಂಡೆಂಟ್ ಆ್ಯಂಡ್ ಇಂಡಿಪೆಂಡೆಂಟ್ ಬ್ರಾಂಚಸ್. ಸೊ ಇನ್ ದಿಸ್ ವಿಡಿಯೋ ವಿಲ್ ಎಕ್ಸ್ಪ್ಲೇನ್ ಓನ್ಲಿ ಅಬೌಟ್ ದ ಡಿಪೆಂಡೆಂಟ್ ಬ್ರಾಂಚಸ್, ಅಂದರೆ ಅಕೌಂಟಿಂಗ್ ಆಸ್ಪೆಕ್ಟ್ಸ್ ರಿಲೇಟೆಡ್ ಟು ಡಿಪೆಂಡೆಂಟ್ ಬ್ರಾಂಚಸ್. ಈಗ ಅಕೌಂಟಿಂಗ್ ಆಸ್ಪೆಕ್ಟ್ಸನ್ನು ತೆಗೆದುಕೊಳ್ಳುವಾಗ, ಈವನ್ ಇನ್ ದ ಕೇಸ್ ಆಫ್ ಅ ಡಿಪೆಂಡೆಂಟ್ ಬ್ರಾಂಚ್ there are 3 different methods. 3 ಮುಖ್ಯವಾದ ಮೆಥಡ್ ಉಂಟು: ಡೆಟರ್ಸ್ ಸಿಸ್ಟಮ್, ಸ್ಟಾಕ್ ಆ್ಯಂಡ್ ಡೆಟರ್ಸ್ ಸಿಸ್ಟಮ್ ಆ್ಯಂಡ್ ಫೈನಲ್ ಅಕೌಂಟ್ ಸಿಸ್ಟಮ್. ಇದರಲ್ಲಿ ನೀವು ಕಲಿಬೇಕಾದದ್ದು, ಅಂದರೆ ಇನ್ ಯೋರ್ ಸಿಲೆಬಸ್ there are only 2 methods which you need to understand, and that is debtors system and stock and debtors system. ಈ ಎರಡು ಮೆಥಡ್ನ ಬಗ್ಗೆ ನೀವು ಕಲ್ತುಕೊಳ್ಬೇಕಾಗಿದೆ. Now in this video I will be explaining only about debtors system. Now when we think about ಬ್ರಾಂಚಸ್ ಮತ್ತು ಹೆಡ್ ಆಫೀಸ್ ಇರುವಾಗ ಯಾವ ರೀತಿ ಅವರು ಒಂದು ಪರ್ಟಿಕ್ಯುಲರ್ ಮೆಥಡನ್ನು ಸಿಲೆಕ್ಟ್ ಮಾಡ್ತಾರೆ. ಸಿ ದೆರ್ ಆರ್ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಟು ಬಿ ಕನ್ಸಿಡರ್ಡ್ ವೈಲ್ ಸಿಲೆಕ್ಟಿಂಗ್ ಎನಿ ಒನ್ ಪರ್ಟಿಕ್ಯುಲರ್ ಮೆಥಡ್. ಯಾವುದಾದ್ರೂ ಒಂದು ಮೆಥಡನ್ನು ಆಯ್ಕೆ ಮಾಡುವಾಗ ಕೆಲವೊಂದು ಅಂಶಗಳನ್ನು ಗಮನಕ್ಕೆ ತೆಗೆದುಕೊಳ್ತಾರೆ. ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆರ್ ಲೈಕ್ ದ ಸೈಜ್ ಆಫ್ ದ ಬ್ರಾಂಚ್, ದ ಟೈಪ್ ಆಫ್ ಆಕ್ಟಿವಿಟೀಸ್ ದಟ್ ಆರ್ ಡನ್ ಇನ್ ಯೋರ್ ಬ್ರಾಂಚ್, ಮೆಥಡ್ ಆಫ್ ಆಪರೇಷನ್, ಆ್ಯಂಡ್ even this factor, degree of control to be exercised by the head office. So all these factors will be considered and then they will decide to have one particular method. ಯಾವುದಾದ್ರೂ ಒಂದು ಮೆಥಡನ್ನು ಆಯ್ಕೆ ಮಾಡ್ತಾರೆ. So when we talk about the dependent branches, one important thing that you need to understand is the dependent branches will depend upon the head office. ತಮ್ಮ ಎಲ್ಲ ರಿಕ್ವೈರ್ಮೆಂಟಿಗೆ, ತಮ್ಮ ಎಲ್ಲ ಅಗತ್ಯತೆಗಳಿಗೆ ಅವರು ಹೆಡ್ ಆಫೀಸ್ ಮೇಲೆ ಅವಲಂಬಿತರು. They depend upon head office. And even for accounting aspects, ಅಂದರೆ ತಮ್ಮದೇ ಬ್ರಾಂಚಲ್ಲಿ ಬಹಳಷ್ಟು ವ್ಯವಹಾರ ನಡೀತದೆ, ಆದರೆ ಅಲ್ಲಿ ಈ ಅಕೌಂಟಿಂಗನ್ನು ಅವರು ಮೇಂಟೈನ್ ಮಾಡೋದಿಲ್ಲ. ಅಂದರೆ ವಾಟ್ ಎವರ್ ದ್ಯಾಟ್ ಹ್ಯಾಸ್ ಹ್ಯಾಪನ್ಡ್ ದೇ ವಿಲ್ ರೆಕಾರ್ಡ್ ಇಟ್ ಇನ್ ಸಮ್ ಬುಕ್ಸ್, ಸಮ್ ರಿಜಿಸ್ಟರ್ಸ್ ವಿಲ್ ಬಿ ಮೇಂಟೈನ್ಡ್, ಇನ್ ದ್ಯಾಟ್ ಇಟ್ ಈಸ್ ರೆಕಾರ್ಡೆಡ್. ಆದರೆ ಅಕೌಂಟಿಂಗ್ ಸಿಸ್ಟಮ್ ಅಂತ ಅಲ್ಲಿ ಇರೋದಿಲ್ಲ. ಸೊ ಏನೆಲ್ಲ ಮಾಹಿತಿ ಉಂಟು ಅಲ್ಲಿ, ವ್ಯವಹಾರದ ಏನೆಲ್ಲ ಮಾಹಿತಿ ಉಂಟು, ದ್ಯಾಟ್ ವಿಲ್ ಹ್ಯಾವ್ ಟು ಬಿ ಪ್ರೊವೈಡೆಡ್ ಟು ಹೆಡ್ ಆಫೀಸ್. ಹೆಡ್ ಆಫೀಸಿಗೆ ಆ ಎಲ್ಲ ವಿಷಯಗಳನ್ನು ತಿಳಿಸ್ತಾರೆ. ಆನಂತರ ಹೆಡ್ ಆಫೀಸ್ ಪ್ರತಿ ಒಂದು ಬ್ರಾಂಚಿಗೆ ಅಕೌಂಟನ್ನು ಮೇಂಟೈನ್ ಮಾಡ್ತಾರೆ. ಸೊ ಬ್ರಾಂಚ್ ಅಕೌಂಟ್ ವಾಟ್ ಈಸ್ ಡನ್ ಅಂಡರ್ ದ ಫಸ್ಟ್ ಮೆಥಡ್, ಡೆಟರ್ಸ್ ಸಿಸ್ಟಮ್, ಅಂಡರ್ಸ್ಟ್ಯಾಂಡ್ ದ್ಯಾಟ್ ಇಟ್ ಈಸ್ ಪ್ರಿಪೇರ್ಡ್ ಬೈ ದ ಹೆಡ್ ಆಫೀಸ್. ಸೊ ಲೆಟ್ us see how it is done. So we will take first now debtors system of accounting. ಇಟ್ ಈಸ್ ಸೂಟೇಬಲ್ ಫಾರ್ ದ ಸ್ಮಾಲ್ ಸೈಜ್ ಬ್ರಾಂಚಸ್. ಈಗ ಹೇಳಿರುವ ಹಾಗೆ ಬಹಳ ಸಣ್ಣ ವ್ಯವಹಾರ ಇರುವಂತಹ, ಅಂದರೆ ಸಣ್ಣ ಬ್ರಾಂಚಸ್ಗಳಿಗೆ ಇದನ್ನು ನಾವು ಯೂಸ್ ಮಾಡ್ಬೋದು. ಆ್ಯಂಡ್ ದಿಸ್ ಇಸ್ ದ ಮೋಸ್ಟ್ ಸೂಟೇಬಲ್ ಮೆಥಡ್ ಫಾರ್ ಸ್ಮಾಲ್ ಸೈಜ್ ಬ್ರಾಂಚಸ್, ಸೂಕ್ತವಾದ ಮೆಥಡ್. ಇಲ್ಲಿ ಮುಖ್ಯವಾಗಿ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಒನ್ ಇಂಪಾರ್ಟೆಂಟ್ ಅಕೌಂಟ್ ಇಸ್ ಪ್ರಿಪೇರ್ಡ್, ಆ್ಯಂಡ್ ದ್ಯಾಟ್ ಈಸ್ ನೋನ್ ಆಸ್ ಬ್ರಾಂಚ್ ಅಕೌಂಟ್.
ಅಂದರೆ ಎಲ್ಲ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗಲ್ಲಿ ಈ ಸಬ್ಸಿಡಿಯರಿ ಬುಕ್ಸ್, ಲೆಡ್ಜರ್ ಅಕೌಂಟ್ಸ್ ಅಂತ ಪ್ರತಿಯೊಂದು ಅಕೌಂಟ್ ಮೇಂಟೈನ್ ಮಾಡೋದಿಲ್ಲ. ಆದರೆ ಆ ಬ್ರಾಂಚಸಲ್ಲಿ ಏನು ನಡೆದಿದೆ, ಅಲ್ಲಿ ವ್ಯವಹಾರದ ಪರಿಣಾಮವಾಗಿ ಪ್ರಾಫಿಟ್ ಆಯಿತಾ, ಲಾಸ್ ಆಯಿತಾ, ಅದರ ಫೈನಾನ್ಷಿಯಲ್ ಪೊಸಿಷನ್ ಹೇಗೆ ಉಂಟು, ಇದೆಲ್ಲ ಮಾಹಿತಿ ಹೆಡ್ ಆಫೀಸಿಗೆ ಬೇಕಾಗ್ತದೆ. ಸೊ ಅದನ್ನು ಪಡೆಯುವ ಉದ್ದೇಶದಿಂದ ಈಗ ಪ್ರಾಫಿಟ್ ಅಂತ ಇದ್ದರೆ ಆ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡುವ ಉದ್ದೇಶದಿಂದ ಇಂತಹ ಒಂದು ಅಕೌಂಟ್ ಪ್ರಿಪೇರ್ ಮಾಡ್ತಾರೆ, ಆ್ಯಂಡ್ ದಟ್ ಈಸ್ ನೋನ್ ಆಸ್ ಬ್ರಾಂಚ್ ಅಕೌಂಟ್. ಸೊ ಅಂಡರ್ಸ್ಟ್ಯಾಂಡ್ ದ್ಯಾಟ್ ದಿಸ್ ಅಕೌಂಟ್ ಈಸ್ ಪ್ರಿಪೇರ್ಡ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್, ನಾಟ್ ಇನ್ ದ ಬುಕ್ಸ್ ಆಫ್ ಬ್ರಾಂಚ್. ಸೊ ಹೌ ಇಟ್ ಈಸ್ ಟು ಬಿ ಡನ್, ಬಿಸ್ನೆಸ್ಸಿಗೆ ಬೇರೆ ಬೇರೆ ಕಡೆ ಬ್ರಾಂಚಸ್ ಇರ್ಬೋದು. ಸೊ ಪ್ರತಿಯೊಂದು ಬ್ರಾಂಚಿಗೆ ಪ್ರತ್ಯೇಕವಾಗಿ ಒಂದು ಬ್ರಾಂಚ್ ಅಕೌಂಟನ್ನು ಅವರು ಮೇಂಟೈನ್ ಮಾಡ್ತಾರೆ. ಸೊ ಆ ಬ್ರಾಂಚ್ ಅಕೌಂಟ್ ಫಾರ್ ಈಚ್ ಬ್ರಾಂಚ್ ಇನ್ ದ ಹೆಡ್ ಆಫೀಸ್ ಲೆಡ್ಜರ್. Now we have to know how the entries will have to be made in this account and how it is to be recorded. ಈಗ ಬ್ರಾಂಚ್ ಅಕೌಂಟಿಗೆ ಸಂಬಂಧಪಟ್ಟ ಹಾಗೆ ದಿಸ್ ಬ್ರಾಂಚ್ ಅಕೌಂಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಅಕೌಂಟ್, ಒಂದು ವಿಶೇಷವಾದ ಅಕೌಂಟ್ ಅಂತ ಹೇಳ್ಬೋದು. ಇದರ ವಿಶೇಷತೆ ಏನಂದರೆ, ಈ ಬ್ರಾಂಚ್ ಅಕೌಂಟಲ್ಲಿ ಕೇವಲ ಆ ಬ್ರಾಂಚಿನ ಫೈನಾನ್ಷಿಯಲ್ ಪೊಸಿಷನ್ ಮಾತ್ರ ಅಲ್ಲ, ಈವನ್ ದ ಪ್ರಾಫಿಟ್ ಆರ್ ದ ಲಾಸ್ ದಟ್ ಈಸ್ ಇನ್ಕರ್ಡ್ ಇನ್ ದ ಬ್ರಾಂಚ್ ಕ್ಯಾನ್ ಆಲ್ಸೋ ಬಿ ಕ್ಯಾಲ್ಕುಲೇಟೆಡ್ ಇನ್ ದಿಸ್ ಅಕೌಂಟ್. ಅಂದರೆ ಆ ಬ್ರಾಂಚಲ್ಲಿ ಎಷ್ಟು ಪ್ರಾಫಿಟ್ ಆಯಿತು, ಲಾಸ್ ಆಯಿತು ಅದನ್ನು ತೋರಿಸಿಕೊಡ್ಬೋದು. ಒಟ್ಟೊಟ್ಟಿಗೆ ಆ ಬ್ರಾಂಚಿನ ಫೈನಾನ್ಷಿಯಲ್ ಪೊಸಿಷನ್ ಕೂಡ ನಾವು ತೋರಿಸಿಕೊಡ್ಬೋದು. ನಿಮಗೆ ಗೊತ್ತಿರುವ ಹಾಗೆ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗಲ್ಲಿ ವರ್ಷದ ಕೊನೆಗೆ ಈ ಬ್ಯಾಲೆನ್ಸ್ ಶೀಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಮಾಡ್ತೇವೆ. ಎರಡು ಬೇರೆ ಬೇರೆ ಸ್ಟೇಟ್ಮೆಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಪ್ರಾಫಿಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಲಿಕ್ಕೆ ಆಗ್ತದೆ, ಆ್ಯಂಡ್ ಇನ್ ಯೋರ್ ಬ್ಯಾಲೆನ್ಸ್ ಶೀಟ್ ಯು ಕ್ಯಾನ್ ಶೋ ದ ರಿಯಲ್ ಫೈನಾನ್ಷಿಯಲ್ ಪೊಸಿಷನ್. So here you don't need two different statements, right? Here you have only one account in which you can give all the information. ಆ ಬ್ರಾಂಚಿಗೆ ಸಂಬಂಧಪಟ್ಟ ಬಹುಮುಖ್ಯವಾದ ವಿಷಯಗಳನ್ನು ಒಂದು ಅಕೌಂಟಲ್ಲಿ ತೋರಿಸಿಕೊಡ್ಬೋದು. ಅದು ಈ ಅಕೌಂಟಿನ ಒಂದು ವಿಶೇಷತೆ. ಈಗ so the branch account is prepared in such a way that it discloses the profit or loss of the branch. ಇಲ್ಲಿ ಅಕೌಂಟಿಂಗ್ ಎಂಟ್ರೀಸ್ ಏನು ಮಾಡ್ತೇವೆ ಅದು ಯಾವ ರೀತಿ ಮಾಡ್ತೇವೆ ಅಂದರೆ, ಕೊನೆಗೆ ನಾವು ಈ ಅಕೌಂಟನ್ನು ಬ್ಯಾಲೆನ್ಸ್ ಮಾಡುವಾಗ ಅಲ್ಲಿ ಆದಂತಹ ಪ್ರಾಫಿಟ್ ಅಥವಾ ಲಾಸ್ ಕೂಡ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಒಟ್ಟೊಟ್ಟಿಗೆ ನಾನೀಗ ಹೇಳಿದ ಹಾಗೆ ಆ ಬ್ರಾಂಚಿನ ಫೈನಾನ್ಷಿಯಲ್ ಪೊಸಿಷನ್ ಅಂದರೆ ಅಸೆಟ್ ಮತ್ತು ಲಯಬಿಲಿಟಿ ಇದರ ವಿವರ ಕೂಡ ನಾವು ಕೊಡಲಿಕ್ಕೆ ಈ ಅಕೌಂಟಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ವೆನ್ ವಿ ಟಾಕ್ ಅಬೌಟ್ ಡೆಟರ್ ಸಿಸ್ಟಮ್, ಯು ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ಸಿಚುವೇಶನ್ಸ್. ಬೇರೆ ಬೇರೆ ಬ್ರಾಂಚಸಲ್ಲಿ ಬೇರೆ ಬೇರೆ ರೀತಿಯ ಮೆಥಡನ್ನು ಅವರು ಯೂಸ್ ಮಾಡ್ತಾರೆ. ಹೆಡ್ ಆಫೀಸ್ ಮೇ ಸೆಂಡ್ ದ ಗೂಡ್ಸ್ ಟು ಬ್ರಾಂಚ್ ಐದರ್ ಅಟ್ ಕಾಸ್ಟ್ ಪ್ರೈಸ್ ಆರ್ ಸೆಲ್ಲಿಂಗ್ ಪ್ರೈಸ್, ಆಲ್ಸೋ ಕಾಲ್ಡ್ ಇನ್ವಾಯ್ಸ್ ಪ್ರೈಸ್. ದ ಅಕೌಂಟಿಂಗ್ ಪ್ರೊಸೀಜರ್ ಇನ್ ದೀಸ್ ಟೂ ಕೇಸಸ್ ಈಸ್ ಸ್ಲೈಟ್ಲಿ ಡಿಫ್ರೆಂಟ್. ಅಂದರೆ ಅವ್ರು ಯಾವ ಮೆಥಡ್ ಬಳಸ್ತಾರೆ, ಈಗ ಹೆಡ್ ಆಫೀಸ್ ಗೂಡ್ಸನ್ನು ಬ್ರಾಂಚ್ಗೆ ಕಳಿಸಿಕೊಡ್ತದೆ, ಆದರೆ ಅವರು ಬ್ರಾಂಚ್ಗೆ ಕಳಿಸಿಕೊಡುವಾಗ ಅದನ್ನು ಎಷ್ಟು ಪ್ರೈಸಲ್ಲಿ ಕಳಿಸಿಕೊಟ್ಟಿದ್ದಾರೆ ಅಂದರೆ, ಇಸ್ ಇಟ್ ಸೆಂಟ್ ಅಟ್ ಕಾಸ್ಟ್ ಪ್ರೈಸ್ ಆರ್ ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಅಂದರೆ ಅದರಲ್ಲಿ ಪ್ರಾಫಿಟ್ ಆ್ಯಡ್ ಮಾಡಿ ಆ ಗೂಡ್ಸಿಗೆ ಚಾರ್ಜ್ ಮಾಡಿರ್ತಾರೆ, ಅದನ್ನು ಕಳಿಸಿಕೊಡ್ತಾರೆ. ಸೊ ಯಾವ ಮೆಥಡ್ ಯೂಸ್ ಮಾಡ್ತಾರೆ ಅಂತ ನೋಡಿಕೊಂಡು ವಿ ಹ್ಯಾವ್ ಟು ರೆಕಾರ್ಡ್ ದ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಅಕೌಂಟ್. ನಾವು ಫಸ್ಟ್ ಇನ್ ದಿಸ್ ವಿಡಿಯೋ ಐ ವಿಲ್ ಎಕ್ಸ್ಪ್ಲೇನ್ ಅಬೌಟ್ ದ ಕಾಸ್ಟ್ ಪ್ರೈಸ್. ಅಂದರೆ ಕಾಸ್ಟ್ ಪ್ರೈಸಲ್ಲಿ ಕಳಿಸಿಕೊಟ್ರೆ ಯಾವ ರೀತಿ ಮಾಡಬೇಕು ಅಂತ ಹೇಳಿಕೊಡ್ತಾ ಇದ್ದೇನೆ. ಗೂಡ್ಸ್ ಆರ್ ಸೆಂಟ್ ಬೈ ಹೆಡ್ ಆಫೀಸ್ ಟು ಬ್ರಾಂಚ್ ಆಟ್ ಕಾಸ್ಟ್ ಪ್ರೈಸ್. Now this is the account, branch account, and you know that it is prepared by the head office. Now how we have to record? We have debit and credit side. What is to be recorded on the debit side and what has to be recorded on the credit side? ಇಲ್ಲಿ ನಾವು ಪ್ರಾರಂಭ ಮಾಡುವಾಗ ನಿಮ್ಮ ಅಸೆಟ್ಸ್ ಅಕೌಂಟಲ್ಲಿರುವಂತಹ ಓಪನಿಂಗ್ ಬ್ಯಾಲೆನ್ಸಸ್ ಅಂದರೆ ಬ್ರಾಂಚಸಲ್ಲಿರುವಂತಹ ಅಸೆಟ್, ಅದು ಸ್ಟಾಕ್ ಇದ್ದಿರ್ಬೋದು, ಡೆಟರ್ಸ್ ಇದ್ದಿರ್ಬೋದು, ಕ್ಯಾಶ್ ಇದ್ದಿರ್ಬೋದು, ಫರ್ನಿಚರ್ ಇದ್ದಿರ್ಬೋದು, ಮೆಷಿನರಿ ಇದ್ದಿರ್ಬೋದು. ಆ ಬ್ರಾಂಚಸಲ್ಲಿ ಏನು ಅಸೆಟ್ ಉಂಟು ಅದರ ಓಪನಿಂಗ್ ಬ್ಯಾಲೆನ್ಸ್. ಫಾರ್ ಎಕ್ಸಾಂಪಲ್, ಯೋರ್ ಅಕೌಂಟಿಂಗ್ ಇಯರ್ ಸ್ಟಾರ್ಟ್ಸ್ ಆನ್ 1st January. ಸೊ 1st Januaryಯಲ್ಲಿ ಆ ಒಂದು ಅಸೆಟ್ಟಿನ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು, that will be recorded on the debit side. You can see it here. On the debit side you have to record all the opening balances. So the entry is to balance brought down. ಅಂದರೆ ಇಲ್ಲಿ ಒಟ್ಟು ವ್ಯಾಲ್ಯೂ ನಾವು ಕೊಡ್ತೇವೆ, taking all the assets, cash in hand, stock, debtor, furniture, even the prepaid expenses. All these items are taken. ಈಗ ಸೊ ಡೆಬಿಟ್ ಸೈಡಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅದೇ ರೀತಿ
ಕೊನೆಗೆ ಆಫ್ಟರ್ ಮೇಕಿಂಗ್ ಆಲ್ ಅದರ್ ಎಂಟ್ರೀಸ್, ಬೇರೆಲ್ಲ ಎಂಟ್ರಿ ಮಾಡಲಿಕ್ಕೆ ಉಂಟು, ಕೊನೆಗೆ ಕ್ರೆಡಿಟ್ ಸೈಡಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ತೋರಿಸಬೇಕಾಗ್ತದೆ. ನೀವು ಹೇಗೆ ಓಪನಿಂಗ್ ಬ್ಯಾಲೆನ್ಸನ್ನು ಎಸೆಟ್ ಸೈಡಲ್ಲಿ ತೋರಿಸಿದ್ದೀರಿ, ಅದೇ ರೀತಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ದ ಎಸೆಟ್, ಇಲ್ಲಿ ಮತ್ತೊಮ್ಮೆ ಸ್ಟಾಕ್ ಇದ್ದಿರ್ಬೋದು, ಡೆಟ್ಟರ್ ಇದ್ದಿರ್ಬೋದು, ಫರ್ನಿಚರ್ ಇದ್ದಿರ್ಬೋದು, ಅದರ ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡಲ್ಲಿ ತೋರಿಸಬೇಕು. ನೆಕ್ಸ್ಟ್, what about liabilities? Liabilities also will have to be recorded in this. The method is opening balance of liabilities to be recorded on the credit side. ಅದೇ ರೀತಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಲಯಬಿಲಿಟೀಸ್ ಟು ಬಿ ರೆಕಾರ್ಡೆಡ್ ಆನ್ ದ ಡೆಬಿಟ್ ಸೈಡ್. ನಡುವೆ ಬೇರೆ ಎಂಟ್ರೀಸ್ ಬರ್ತದೆ. ಈಗ ನೀವು ಎಸೆಟ್ ಮತ್ತು ಲಯಬಿಲಿಟಿ ಯಾವ ರೀತಿ ರೆಕಾರ್ಡ್ ಮಾಡಬೇಕಂತ ನೀವು ಅರ್ಥ ಮಾಡಿಕೊಳ್ಳಿ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಎಸೆಟ್ ಆನ್ ದ ಡೆಬಿಟ್ ಸೈಡ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ದ ಎಸೆಟ್ ಆನ್ ದ ಕ್ರೆಡಿಟ್ ಸೈಡ್. ಅದೇ ರೀತಿ opening balance of liabilities on the credit side and closing balance of liabilities on the credit side. Hope you have understood this. Next, see, when we talk about head office and branch, there are certain transactions. ಅಂದರೆ ಬ್ರಾಂಚಸಲ್ಲಿ ಮೊದಲಿಗೆ ಏನೂ ಇರೋದಿಲ್ಲ. ವಾಟ್ ಎವರ್ ದಟ್ ದೇ ಹ್ಯಾವ್ ನೋ, ಇಟ್ ಈಸ್ ರಿಸೀವ್ಡ್ ಫ್ರಮ್ ಹೆಡ್ ಆಫೀಸ್. ಅವರಲ್ಲಿ ಏನು ಉಂಟು ಅದು ಹೆಡ್ ಆಫೀಸಿಂದ ಅವರು ರಿಸೀವ್ ಮಾಡಿರ್ತಾರೆ. ಸೊ ಇಫ್ ದೇ ವಾಂಟ್ ಟು ಸೆಲ್ ಎನಿಥಿಂಗ್, the goods will have to be received. So we have transfer from head office to branch. ಇಲ್ಲಿ ಮ್ಯಾಂಗ್ಳೂರ್ ಬ್ರಾಂಚ್ ಅಂತ ಹೇಳಿದ್ದೇನೆ, ಹೆಡ್ ಆಫೀಸ್ ಬೇರೆ ಪ್ಲೇಸಲ್ಲಿ ಇದ್ದಿರ್ಬೋದು. ಸೊ ದೆರ್ ಆರ್ ಸರ್ಟೇನ್ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ವಿ ಹ್ಯಾವ್ ಟು ನೋ ಹೌ ಇಟ್ ಇಸ್ ಟು ಬಿ ರೆಕಾರ್ಡೆಡ್. ಸಿ, ಹೆಡ್ ಆಫೀಸ್ ಗೂಡ್ಸನ್ನು ಸ್ಟಾರ್ಟ್ ಮಾಡೋದು ಹೆಡ್ ಆಫೀಸಿಂದ. ಹೆಡ್ ಆಫೀಸ್ ವಿಲ್ ಸೆಂಡ್ ದ ಗೂಡ್ಸ್ ಆ್ಯಂಡ್ ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್ ಆಫ್ ಬ್ರಾಂಚಸ್ ದೇ ವಿಲ್ ಆಲ್ಸೋ ಸೆಂಡ್ ದ ಕ್ಯಾಶ್. ಈ ದಿನನಿತ್ಯದ ಖರ್ಚುಗಳಿಗೆ, ರೆಂಟ್ ಕೊಡಬೇಕು, ಸ್ಯಾಲರಿ ಕೊಡಬೇಕು, ಇಂತಹ ಖರ್ಚುಗಳಿಗೆ ಕ್ಯಾಶ್ ಕೂಡ ಕಳಿಸಿಕೊಡ್ತಾರೆ. ಸೊ ಇಟ್ ಈಸ್ ಸೆಂಟ್ ಬೈ ಹೆಡ್ ಆಫೀಸ್ ಟು ಬ್ರಾಂಚ್. ಸೊ ವಿ ಹ್ಯಾವ್ ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಂತ ಬರ್ತದೆ. ಅದೇ ರೀತಿ ಕ್ಯಾಶ್ ಪೇಯ್ಡ್ ಟು ದ ಬ್ರಾಂಚ್. ಸೊ ವೇರ್ ವಿ ಹ್ಯಾವ್ ಟು ರೆಕಾರ್ಡ್ ಇಟ್? See, it is recorded on the debit side. So understand, if the goods are sent by head office to branch, head office in the branch ಗೆ ಏನಾದರೂ ಬಂದಿದ್ರೆ, ಕ್ಯಾಶ್ ಇರ್ಬೋದು, ಗೂಡ್ಸ್ ಇರ್ಬೋದು, it is to be recorded on the debit side. ಟು ಗೂಡ್ಸ್ ಸೆಂಟ್ ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತೇವೆ, ಇಲ್ಲಿ ಬರೀತೇವೆ. ಯಾಕೆಂದರೆ ಫಾರ್ ಹೆಡ್ ಆಫೀಸ್, ನೀವು ಹೆಡ್ ಆಫೀಸ್ನ ದೃಷ್ಟಿಕೋನದಿಂದ ನೋಡುವಾಗ ಇಟ್ ಈಸ್ ಟು ಬಿ ಪೇಯ್ಡ್, ರೈಟ್? So you are now writing it in the books of head office. You have to write it as branch account debtor to bank account ಅಂತ ಬರಬೇಕು. ನೆಕ್ಸ್ಟ್, ಹೇಗೆ ಹೆಡ್ ಆಫೀಸ್ ಬ್ರಾಂಚಸ್ಗೆ ಗೂಡ್ಸ್ ಮತ್ತು ಕ್ಯಾಶ್ ಕಳಿಸಿಕೊಡ್ತದ, ಅದೇ ರೀತಿ ಬ್ರಾಂಚಸ್ ಕೂಡ ಕೆಲವೊಂದು ಗೂಡ್ಸನ್ನು ರಿಟರ್ನ್ ಮಾಡ್ಬೋದು, ಹಿಂದಕ್ಕೆ ಕಳಿಸಿಕೊಡ್ಬೋದು. ಅಥವಾ ತಾವು ರಿಸೀವ್ ಮಾಡಿದಂತಹ ಕ್ಯಾಶ್, ಹೌ ಡಸ್ ಇಟ್ ರಿಸೀವ್ ಕ್ಯಾಶ್? ಇಟ್ ಈಸ್ ಲೈಕ್ ವೆನ್ ದ ಬ್ರಾಂಚ್ ಸೆಲ್ಸ್ ಗೂಡ್ಸ್, ಬ್ರಾಂಚಸ್ ಗೂಡ್ಸನ್ನು ಸೇಲ್ ಮಾಡುವಾಗ, ಅಥವಾ ಡೆಟ್ಟರ್ಸಿಂದ ರಿಸೀಟ್ ಆಗುವಾಗ, ವೆನ್ ದೆ ರಿಸೀವ್ ದ ಕ್ಯಾಶ್ ಫ್ರಮ್ ಡೆಟ್ಟರ್ಸ್, ಆಲ್ ದಿಸ್ ಕ್ಯಾಶ್ ಅವರು ಇಟ್ಟುಕೊಳ್ಳುವುದಿಲ್ಲ, ಹೆಚ್ಚಾಗಿ ಡಿಪೆಂಡೆಂಟ್ ಬ್ರಾಂಚಸ್. ಇದೆಲ್ಲವನ್ನು ಅವರು ಹೆಡ್ ಆಫೀಸಿಗೆ ಕಳಿಸಿಕೊಡ್ತಾರೆ. ಸೊ ಇಟ್ ಈಸ್ ಜಸ್ಟ್ ಎ ರಿವರ್ಸ್ ಎಂಟ್ರಿ. ಇಲ್ಲಿ ಇದನ್ನು ಎಲ್ಲಿ ರೆಕಾರ್ಡ್ ಮಾಡಬೇಕು? ಸಿ, ಫ್ರಮ್ ಹೆಡ್ ಆಫೀಸ್ ಟು ಬ್ರಾಂಚ್ ಇದ್ದರೆ ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಿದ್ದೀರಿ. ಈಗ ಬ್ರಾಂಚಿಂದ ಹೆಡ್ ಆಫೀಸ್ ಇದ್ದರೆ it is to be recorded on the credit side. What you can see here, by bank account, it is branch in the head office ಗೆ. ಅದೇ ರೀತಿ ಗೂಡ್ಸ್ ಕೂಡ branch can return the goods to head office. So it's very easy to understand. These are the important entries that has to be made in the branch account. ಇಲ್ಲಿ ಅಸೆಟ್ ಲಯಬಿಲಿಟಿ ಎರಡೂ ರೆಕಾರ್ಡ್ ಮಾಡ್ತೇವೆ. ಓಪನಿಂಗ್ ಬ್ಯಾಲೆನ್ಸ್ ಕೂಡ ರೆಕಾರ್ಡ್ ಮಾಡ್ತೇವೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕೂಡ ರೆಕಾರ್ಡ್ ಮಾಡ್ತೇವೆ. ಅದೇ ರೀತಿ ಕೆಲವೊಂದು ಟ್ರಾನ್ಸಾಕ್ಷನ್ಸ್, ಕೇವಲ ಕೆಲವೊಂದೇ ಟ್ರಾನ್ಸಾಕ್ಷನ್, ಇಲ್ಲಿ ಹೆಡ್ ಆಫೀಸಿಂದ ಬ್ರಾಂಚಿಗೆ ಗೂಡ್ಸ್ ಮತ್ತು ಕ್ಯಾಶ್ ಕಳಿಸಿಕೊಟ್ಟಿರ್ಬೋದು. ಅದೇ ರೀತಿ ಬ್ರಾಂಚಿಂದ ಹೆಡ್ ಆಫೀಸಿಗೂ ಗೂಡ್ಸ್ ಮತ್ತು ಕ್ಯಾಶ್ ಕಳಿಸಿಕೊಟ್ಟಿರ್ಬೋದು. ಸೊ ಆಲ್ ದೀಸ್ ವಿಲ್ ಬಿ ರೆಕಾರ್ಡೆಡ್. ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ಸ್, ಇಲ್ಲಿ ಅರ್ಥ ಮಾಡಿಕೊಳ್ಳಿ, ಎಲ್ಲಿ ನಾವು ಬರಬೇಕೆನ್ನೋದು ಬಹಳ ಮುಖ್ಯ. ಸೊ how do you calculate? See, I said that this branch account ಒಂದು ವಿಶೇಷವಾದ ಅಕೌಂಟ್ ಅಂತ ಹೇಳಿದಾನೆ. ಇಲ್ಲಿ ಫೈನಾನ್ಷಿಯಲ್ ಪೊಸಿಷನ್ ತೋರಿಸಿಕೊಡ್ಲಿಕ್ಕೆ ಆಗ್ತದೆ. How do you do that? Because you have recorded all the assets and liabilities, that means that you are showing your financial position. ಆ ಒಂದು ಆರ್ಥಿಕ ಪರಿಸ್ಥಿತಿ ಹೇಗೆ ಉಂಟು ಅಂತ ನೀವು ತೋರಿಸಿಕೊಟ್ಟ ಹಾಗೆ ಆಯಿತು. Not just the closing balance, you are showing even the opening balance, so you can compare it. ಅಸೆಟ್ ಮತ್ತು ಲಯಬಿಲಿಟಿ ಮಾತಾಡುವಾಗ ಎರಡೂ ಕೊಟ್ಟಿದ್ದೀರಿ, ಓಪನಿಂಗ್ ಬ್ಯಾಲೆನ್ಸ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್. ಸೊ ಕರೆಕ್ಟಾಗಿ ಆ ಬ್ರಾಂಚ್ ಅಕೌಂಟಲ್ಲಿ ಏನೆಲ್ಲ ನಡೀತಾ ಉಂಟು, ಫೈನಾನ್ಷಿಯಲ್ ಪೊಸಿಷನಲ್ಲಿ ಆಗುತ್ತಿರುವಂತಹ ಆ ಬದಲಾವಣೆ ಕೂಡ ನೀವು ಅರ್ಥ ಮಾಡಿಕೊಳ್ಬೋದು. ಅಷ್ಟೇ ಅಲ್ಲ,
ದಿಸ್ ಅಕೌಂಟನ್ನು ನಾನು ವಿಶೇಷವಾದ ಅಕೌಂಟ್ ಅಂತ ಹೇಳಿದ್ದೇನೆ. ಇನ್ನೊಂದು ಕಾರಣ ಏನಂದರೆ ಇದೇ ಅಕೌಂಟಲ್ಲಿ ಪ್ರಾಫಿಟ್ ಮತ್ತು ಲಾಸ್ ಕೂಡ ಕಂಡುಹಿಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನಿಮಗೆ ಕೆಲಸ ಕಡಿಮೆ, ಇನ್ನೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡುವ ಅಗತ್ಯ ಇಲ್ಲ. This statement is prepared in such a way that it is also possible to calculate your profit or loss that is earned by the branch. So how do we do that? You don't have to do anything, ತುಂಬ ಏನು ಕೆಲಸ ಇಲ್ಲ. ಯು ಜಸ್ಟ್ ನೀಡ್ ಟು ಬ್ಯಾಲೆನ್ಸ್ ದಿಸ್ ಅಕೌಂಟ್. ಈ ಅಕೌಂಟನ್ನು ಹೇಗೆ ಬೇರೆ ಅಕೌಂಟನ್ನು ನೀವು ಬ್ಯಾಲೆನ್ಸ್ ಮಾಡ್ತೀರಿ ಅದೇ ರೀತಿ ಬ್ಯಾಲೆನ್ಸ್ ಮಾಡಬೇಕು. ಸೊ ಇಫ್ ಯು ಫೈಂಡ್ ದ್ಯಾಟ್ ಕ್ರೆಡಿಟ್ ಸೈಡ್ ಹೆಚ್ಚಿದ್ರೆ, ನಿಮ್ಗೆ ಗೊತ್ತುಂಟು ಈಗ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡುವಾಗ ಕ್ರೆಡಿಟ್ ಸೈಡ್ ಹೆಚ್ಚು ಬಂದರೆ ಇನ್ಕಮ್ ಸೈಡ್ ಜಾಸ್ತಿ ಅಂತ ತಗೊಳ್ತೀರಿ. ಸೊ ಇಟ್ ಇಸ್ ಟೇಕನ್ ಆಸ್ ಪ್ರಾಫಿಟ್, ರೈಟ್? ಈವನ್ ಹಿಯರ್ ಇಫ್ ಯು ಫೈಂಡ್ ದ್ಯಾಟ್ ದ ಕ್ರೆಡಿಟ್ ಸೈಡ್ ಇಸ್ ಮೋರ್, then you have to write the difference on the debit side. ಇಲ್ಲಿ ಡಿಫ್ರೆನ್ಸ್ ಬರ್ತದೆ. ದಿಸ್ ಡಿಫ್ರೆನ್ಸ್ ಈಸ್ ನಥಿಂಗ್ ಬಟ್ ದ ಪ್ರಾಫಿಟ್. ಆ ಬ್ರಾಂಚಲ್ಲಿ ಪ್ರಾಫಿಟ್ ಆಗಿದೆ ಅಂತ ನೀವು ಅಂದುಕೊಳ್ಬೇಕು. ಆ್ಯಂಡ್ ದ್ಯಾಟ್ ಪ್ರಾಫಿಟ್ ಹೆಡ್ ಆಫೀಸ್ ಬರೆಯುವಾಗ ಇಟ್ ಈಸ್ ಟ್ರಾನ್ಸ್ಫರ್ಡ್ ಟು ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅದೇ ರೀತಿ ಡೆಬಿಟ್ ಸೈಡ್ ಹೆಚ್ಚಿಗೆ ಬಂದಿದ್ದರೆ ಯು ವಿಲ್ ಗೆಟ್ ದ ಡಿಫ್ರೆನ್ಸ್ ಆನ್ ದ ಕ್ರೆಡಿಟ್ ಸೈಡ್. ನಿಮಗೆ ಬ್ಯಾಲೆನ್ಸ್ ಮಾಡೋದು ದೊಡ್ಡ ಕೆಲಸ ಅಲ್ಲ. ಸೊ ಯು ಜಸ್ಟ್ ನೀಡ್ ಟು ನೋ ವಾಟ್ ಬ್ಯಾಲೆನ್ಸ್ ಈಸ್ ದೇರ್. ಅದು ಪ್ರಾಫಿಟಾ ಲಾಸಾ ಅಂತ ನೀವು ಅರ್ಥ ಮಾಡಿಕೊಳ್ಬೇಕು. ಡೆಬಿಟ್ ಸೈಡ್ ಹೆಚ್ಚು ಬಂದಿದ್ದರೆ ಇಟ್ ಈಸ್ ಲಾಸ್. ಸೊ ಈ ರೀತಿ ನಾವು ಕಂಪ್ಲೀಟ್ ಅಕೌಂಟ್ ಮಾಡ್ತೇವೆ. ಬ್ರಾಂಚ್ ಅಕೌಂಟ್ ಒಂದೇ ಅಲ್ಲಿ ಪ್ರಾಫಿಟ್ ಇರ್ತದೆ ಅಥವಾ ಲಾಸ್ ಇರ್ತದೆ. ಈಗ ಬ್ರಾಂಚ್ ಅಕೌಂಟ್ ಹೇಗೆ ಮಾಡೋದೆನ್ನೋದನ್ನು ನೀವು ತಿಳಿದುಕೊಂಡಿದ್ದೀರಿ. ಈಗ ಈ ಬ್ರಾಂಚ್ ಅಕೌಂಟ್ ಬಗ್ಗೆ ಇನ್ನಷ್ಟು ಮಾಹಿತಿ ನಿಮಗೆ ಕೊಡ್ತಾ ಇದ್ದೇನೆ. ನಾನು ಹೇಳಿದ ಹಾಗೆ ಬ್ರಾಂಚ್ ಅಕೌಂಟ್ ಒಂದು ವಿಶೇಷವಾದ ಅಕೌಂಟ್. ಯಾಕೆಂದರೆ ಅಲ್ಲಿ ಕೇವಲ ನಿಮ್ಮ ಫೈನಾನ್ಷಿಯಲ್ ಪೊಸಿಷನ್, ಈ ಬ್ರಾಂಚಿದು ಫೈನಾನ್ಷಿಯಲ್ ಪೊಸಿಷನ್ ಮಾತ್ರ ನೀವು ತೋರಿಸ್ತಾ ಇಲ್ಲ. ಯು ಕ್ಯಾನ್ ಆಲ್ಸೋ ಅಸರ್ಟೈನ್ ಪ್ರಾಫಿಟ್ ಆರ್ ಲಾಸ್ that is there in the branch. So how it is possible to calculate profit and then also to show your financial position in the same account? ಆ ಒಂದೇ ಅಕೌಂಟಲ್ಲಿ ಇದು ಎರಡು ಹೇಗೆ ಸಾಧ್ಯ ಆಯಿತು? ಮುಖ್ಯವಾಗಿ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಹೇಗೆ ಸಾಧ್ಯ ಆಯಿತು ಎನ್ನುವ ಪ್ರಶ್ನೆ ಬಂದಿರಬಹುದು. ಸೊ ಐ ವಾಂಟ್ ಟು ಆನ್ಸರ್ ದ್ಯಾಟ್ ಕ್ವಶನ್. ಸಿ, ಇಫ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಪ್ರಾಫಿಟ್, ನಿಮಗೆ ಇನ್ಕಮ್ ಸ್ಟೇಟ್ಮೆಂಟ್ ನೆನಪಾಗ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೆನಪಾಗ್ಬೋದು. So what do we do in the profit and loss account? Incomes are taken, right? Various incomes and expenses will be taken. The difference between income and expense, income ಹೆಚ್ಚಿದ್ರೆ expenses ಗೆ ಕಂಪೇರ್ ಮಾಡಿದರೆ, that difference will be taken as profit. So that is one way, ಒಂದು ಮೆಥಡ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡೋದು. ಆದರೆ ಕೇವಲ ಅದೊಂದೇ ಮೆಥಡ್ ಅಲ್ಲ, there are other ways in which you can calculate the profit. So here we are using a different method for calculation of profit. Profit here it is ascertained by applying the balance sheet approach. Income statement ಮಾಡೋದಲ್ಲ ನಾವು. We will use here balance sheet approach of income determination. Now how it is done? To do that we need capital to use the balance sheet approach for profit determination. See, how do you calculate profit? You have this balance sheet wherein the total liability side total will be equal to total of your assets. ಈಗ ಕ್ಯಾಪಿಟಲ್ ನಿಮಗೆ ಬೇಕಿದ್ರೆ ನೀವೇನು ಮಾಡ್ತೀರಿ? ಯು ಟೇಕ್ ಟೋಟಲ್ ಆಫ್ ಅಸೆಟ್ಸ್, ರೈಟ್? ಅದರಿಂದ ಈ ಲಯಬಿಲಿಟೀಸ್ ಐಟಮನ್ನು ನೀವು ಮೈನಸ್ ಮಾಡಿದರೆ, ಕ್ರೆಡಿಟರ್ಸ್ ಇದ್ದಿರ್ಬೋದು, ಬಿಲ್ಸ್ ಪೇಯಬಲ್ ಇದ್ದಿರ್ಬೋದು, ಡಿಬೆಂಚರ್ಸ್ ಇದ್ದಿರ್ಬೋದು, ಇಂತಹ ಲಯಬಿಲಿಟೀಸನ್ನು ನೀವು ಮೈನಸ್ ಮಾಡಿದರೆ ವಾಟ್ ಡು ಯು ಗೆಟ್? ಯು ಗೆಟ್ ಕ್ಯಾಪಿಟಲ್. So capital is nothing but the difference between the assets and liabilities. It represents capital. Ascertained by deducting liabilities from assets. ಈ ಕೇಸಲ್ಲಿ ಕ್ಯಾಶ್ ಮತ್ತು ಸ್ಟಾಕ್ ಎಷ್ಟು ಟೋಟಲ್ ಉಂಟು ಅದರಿಂದ ಕ್ರೆಡಿಟರ್ಸ್ ಅನ್ನು ಮೈನಸ್ ಮಾಡಿದರೆ ಯು ವಿಲ್ ಗೆಟ್ ಕ್ಯಾಪಿಟಲ್. ಸಿ, ಇಫ್ ಯು ಹ್ಯಾವ್ ದಿಸ್ ಕ್ಯಾಪಿಟಲ್ it is possible to calculate profit. I'll tell you how it is done. Take that you have your closing capital. ಅಲ್ಲಿ ಕೇವಲ ಕ್ಲೋಸಿಂಗ್ ಕ್ಯಾಪಿಟಲ್ ಮಾತ್ರ ಅಲ್ಲ, ಓಪನಿಂಗ್ ಕ್ಯಾಪಿಟಲ್ ಕೂಡ ಬೇಕಾಗ್ತದೆ. ಈ ಎರಡು ವಿಷಯ ಇದ್ದಿದ್ದರೆ ಯು ಕ್ಯಾನ್ ಆಲ್ಸೋ ಅಸರ್ಟೈನ್ ದ ಪ್ರಾಫಿಟ್. ಸೊ ವಾಟ್ ಡು ವಿ ಡೂ? See, you have a closing capital and then you have a opening capital. The difference between that, take for example, your closing capital is 1 lakh and opening capital is 80,000. ಈ ಕೇಸನ್ನು ತುಂಬ ಸಿಂಪಲ್ ಆಗಿ ಇಟ್ಟುಕೊಳ್ಳಿಕ್ಕೆ ಯು ಟೇಕ್ ದ್ಯಾಟ್ ದೆರ್ ಈಸ್ ನೋ ಎಡಿಷ್ನಲ್ ಕ್ಯಾಪಿಟಲ್. ಆ ವರ್ಷ ಎಡಿಷ್ನಲ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಮಾಡಲಿಲ್ಲ, ಇರುವಂತಹ ಕ್ಯಾಪಿಟಲ್ ವಿಡ್ರಾ ಮಾಡಲಿಲ್ಲ ಅಂತ ನಾವು ಇಟ್ಟುಕೊಳ್ಳುವ. ಸೊ ವಿತ್ ದ್ಯಾಟ್ ಇನ್ಫಾರ್ಮೇಷನ್ ಯು ಹ್ಯಾವ್ 1 lakh closing capital and opening capital is 80,000. This is done by using your balance sheet. ಬ್ಯಾಲೆನ್ಸ್ ಶೀಟನ್ನು ಮಾಡಿ ಇಂತಹ ಓಪನಿಂಗ್ ಕ್ಯಾಪಿಟಲ್ ಮತ್ತು ಕ್ಲೋಸಿಂಗ್ ಕ್ಯಾಪಿಟಲ್ ನಾವು ಕಂಡುಹಿಡಿಬಹುದು. ವಾಟ್ ಈಸ್ ದ ಡಿಫ್ರೆನ್ಸ್? ದಿಸ್ 20,000.
ಕ್ಲೋಸಿಂಗ್ ಕ್ಯಾಪಿಟಲ್ ಹೆಚ್ಚುಂಟು. ಸೊ ದ ಡಿಫ್ರೆನ್ಸ್ 20,000 ಈಸ್ ನಥಿಂಗ್ ಬಟ್ ಪ್ರಾಫಿಟ್. ಯಾಕೆ ಹೆಚ್ಚಾಯಿತು ಕ್ಲೋಸಿಂಗ್ ಕ್ಯಾಪಿಟಲ್ ಓಪನಿಂಗ್ ಕ್ಯಾಪಿಟಲ್ಗೆ ಕಂಪೇರ್ ಮಾಡಿದರೆ? ಇಟ್ ಈಸ್ ಬಿಕಾಸ್ ಯು ಹ್ಯಾವ್ ಅರ್ನ್ಡ್ ಪ್ರಾಫಿಟ್. ಆ ವರ್ಷ ಪ್ರಾಫಿಟ್ ಆಗಿದೆ, ಆ ಕಾರಣದಿಂದ ಕ್ಲೋಸಿಂಗ್ ಕ್ಯಾಪಿಟಲ್ ಹೆಚ್ಚು ಉಂಟು ಓಪನಿಂಗ್ ಕ್ಯಾಪಿಟಲ್ಗೆ ಕಂಪೇರ್ ಮಾಡಿದರೆ. So now what you can understand from this is profit can also be ascertained by using this method, right? ಈ ಮೆಥಡಲ್ಲೂ ನಾವು ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಸಾಧ್ಯ ಉಂಟು. ಸೊ ಇದೇ ಮೆಥಡನ್ನು ನಾವಿಲ್ಲಿ ಬ್ರಾಂಚ್ ಅಕೌಂಟಲ್ಲಿ ಯೂಸ್ ಮಾಡ್ತೇವೆ. ಸೊ it is in the branch account, what you do is you show all the opening balances. Opening balance of asset ಒಂದು ಕಡೆ ಬರೀತೀರಿ, closing opening balance of liabilities ಇನ್ನೊಂದು ಕಡೆ ಬರೀತೀರಿ. So you write it on two different sides, right? ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್. ದ ಡಿಫ್ರೆನ್ಸ್ ಇಸ್ ನಥಿಂಗ್ ಬಟ್ ಓಪನಿಂಗ್ ಕ್ಯಾಪಿಟಲ್. ಅದೇ ರೀತಿ ನಿಮ್ಮ ಕ್ಲೋಸಿಂಗ್ ಕ್ಯಾಪಿಟಲ್ ನಾವು ಹೇಳುವಾಗ ಸಿ ಯು ಹ್ಯಾವ್ ಇಟ್ ಹಿಯರ್. ಸೊ ದಿಸ್ ಈಸ್ ಯೋರ್ ಓಪನಿಂಗ್ ಬ್ಯಾಲೆನ್ಸಸ್. ಇಲ್ಲಿ ಓಪನಿಂಗ್ ಕ್ಯಾಪಿಟಲ್ ಅಸರ್ಟೈನ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಕ್ಲೋಸಿಂಗ್ ಕ್ಯಾಪಿಟಲ್, ಲಯಬಿಲಿಟೀಸ್ ಆ್ಯಂಡ್ ಅಸೆಟ್ಸ್, ಯು ವಿಲ್ ಗೆಟ್ ಅ ಕ್ಲೋಸಿಂಗ್ ಕ್ಯಾಪಿಟಲ್. ಇದು ಎರಡೂ ಕೊಟ್ಟ ಕಾರಣ, ಯು ಹ್ಯಾವ್ ಓಪನಿಂಗ್ ಕ್ಯಾಪಿಟಲ್ ಆ್ಯಂಡ್ ಕ್ಲೋಸಿಂಗ್ ಕ್ಯಾಪಿಟಲ್ ಇರುವ ಕಾರಣ ಇಟ್ ಈಸ್ ಆಲ್ಸೋ ಪಾಸಿಬಲ್ ಟು ಅಸರ್ಟೈನ್ the profit using the method which is a balance sheet approach. ಸೊ ಈ ರೀತಿ ನಾವು ಪ್ರಾಫಿಟ್ ಕೂಡ ಅದೇ ಅಕೌಂಟಲ್ಲಿ ಕಂಡುಹಿಡಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಈ ರೀತಿಯಲ್ಲಿ ನಾವು ಪ್ರಾಫಿಟ್ ಡಿಟರ್ಮಿನೇಷನ್ ಮಾಡುವಾಗ ಒಂದು ವೇಳೆ ಎಡಿಷನಲ್ ಕ್ಯಾಪಿಟಲ್ ಮತ್ತು ಕ್ಯಾಪಿಟಲ್ ವಿಡ್ರಾವಲ್ ಇದ್ದರೆ that has to be adjusted. ಸೊ we have here in the branch account ನೋಡಿ goods sent to branch account, ಹಾಗೆಯೇ the cash that is given to the branch from the head office. This will be taken, ಇದನ್ನು ಯಾವ ಅರ್ಥದಲ್ಲಿ ನಾವು ತೆಗೆದುಕೊಳ್ಬೇಕಂದ್ರೆ ಎಡಿಷನಲ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ಡ್ ಇದ್ದ ಹಾಗೆ ಆಗ್ತದೆ. ಆ್ಯಂಡ್ ದೆನ್ ಆನ್ ದ ಕ್ರೆಡಿಟ್ ಸೈಡ್ ದ ಕ್ಯಾಶ್ ರೆಮಿಟೆನ್ಸಸ್ ಫ್ರಮ್ ದ ಬ್ರಾಂಚ್ ಟು ದ ಹೆಡ್ ಆಫೀಸ್, ಹಾಗೆಯೇ ಗೂಡ್ಸ್ ದಟ್ ಆರ್ ರಿಟರ್ನ್ಡ್ ಫ್ರಮ್ ದ ಬ್ರಾಂಚ್ ಟು ದ ಹೆಡ್ ಆಫೀಸ್. ಈ ಎರಡು ಐಟಮ್ ಕ್ಯಾಪಿಟಲ್ ವಿಡ್ರಾವಲ್ ಇದ್ದ ಹಾಗೆ ಆಗ್ತದೆ. So capital introduced and capital withdrawal will have to be adjusted, and then it is possible to calculate your profit by using this method. So thank you.